ಏನು ಹಿಂಗೆ ಸ್ಪೀಡಾಗಿ ಬಂದೋ. ಆರನ್ ಇಲ್ಲ ಆರನ್ ಹೊಡಿಯೋಣ ಅಂತಂದ್ರೆ ಅವಾಗ 6 ತಿಂಗಳಿಗೋ 3 ತಿಂಗಳಿಗೆ ಹೊಡಿತಾ ಇದೆ. ಎಷ್ಟು ಸಖತ್ತಾಗಿದೆ ಅಂದರೆ ನೋಡೋದಕ್ಕೆ. ನಿಜವಾಗ್ಲೂ ಕ್ಯಾಮ್ರಾದಲ್ಲಿ ಅಷ್ಟೊಂದು ತೋರ್ಸೋಕೆ ಆಗ್ತಿಲ್ಲ. ಗಾಡಿ ಕೊಟ್ಟಿದ್ದಾರೆ ನೋಡಿ, ಈ ತರ ದೊಡ್ಡ ಗಾಡಿ ಬಂದ್ರೆ ಸೈಡ್ಗೆ ಹಾಕೋಬೇಕು. तो शुरू में तो मेरा ख्याल आया, सोच में आया. उसके बाद मैंने कोई 60 के आसपास के विमेन के से बात किया. ನೋಡಿ ಆಲ್ರೆಡಿ 7:15 ಆಗಿದೆ ಟೈಮ್. ಈಗ ಇಲ್ಲಿ ಚಿಕ್ಕ ಮಕ್ಕಳು 200 ತೋಟದಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಹೇಗಿದೆ ಅಭಿಷೇಕ್ ನಿಮ್ಮ ಎಕ್ಸ್ಪೀರಿಯನ್ಸು? ಸಕ್ಕತ್ತಾಗಿದೆ. ಬರ್ದೇ ಹೋದ್ರೆ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ಇವಾಗ ಅನಿಸ್ತಾ ಇದೆ ಬಂದಿದ್ದು ಒಳ್ಳೇದಾಯ್ತು. ಇನ್ನೊಂದು ಅವ್ರು ಹೇಳ್ದಂಗೆ ಲೈಫ್ ಬರೀ ನಾಲ್ಕು ವಾಲ್ ಒಳಗಡೆ ಇರಬಾರ್ದು, ಆಚೆ ಬರಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದೇ ಲೈಫ್. ದುಡ್ಡು ಅಂತ ದುಡ್ಡು ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ದೊಡ್ಡ ಕಲ್ಲು ಓಕೆ. ಅರ್ಜುನ್, ಈಗ ಇಷ್ಟೊತ್ತು ಒಂದಷ್ಟು ಶಾರ್ಟ್ಸ್ ತೋರಿಸ್ತೀವಿ. ಯಾವ ಪ್ಲೇಸ್? ಉತ್ತರ ಕಾಶಿಯಿಂದ 20 ಕಿಲೋಮೀಟರ್ಸ್ ಮುಂದೆ ಬಂದ್ರೆ ಕ್ಯಾಫ್ಲಾಂಗ್ ಅಂತ ಒಂದು ಊರಿದೆ. ಓಕೆ. ಸೊ ಆ ವಿಲೇಜ್ ಇಂದ ಅದು ಬೇಸ್ ಕ್ಯಾಂಪ್, ಈ ಟ್ರೆಕ್ಕಿಂಗ್ ಪಾಯಿಂಟ್ ಶುರು ಮಾಡುತ್ತಾರೆ. ಓಕೆ. ಸೊ ಇದು ಬಂದು ಟಾಟಾ ಅವ್ರದ್ದು ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್. ಓಕೆ. ಅವ್ರದ್ದು ಬೇಸ್ ಕ್ಯಾಂಪ್, ಕ್ಯಾಫ್ಲಾಂಗ್ ಬೇಸ್ ಕ್ಯಾಂಪ್ ಅಂತ ಗೂಗಲ್ ಮ್ಯಾಪ್ ಹಾಕಿದ್ರು ಬರುತ್ತೆ. ಓಕೆ. ಸೊ ಅದೇ ಇದು ಬರಕ್ಕೆ ನೀವು ದೇಹರಾದೂನ್ ಏರ್ಪೋರ್ಟ್ ಇಂದ 6 hours ಡ್ರೈವ್ ಆಗುತ್ತೆ. ಓಕೆ. ನರೇಂದ್ರ ಮೋದಿ ಅವರು ಫಿಟ್ ಇಂಡಿಯಾ ಮೂವ್ಮೆಂಟ್ ಸಂದೇಶ ಕೊಟ್ಟಾಗ ನಾನು ಹುಟ್ಟಕ್ಕೂ ಮುಂಚೆನೆ 1984ರಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಅವರು 5 ತಿಂಗಳು ಜರ್ನಿ ಮಾಡಿ 4977 ಕಿಲೋಮೀಟರ್ ನಡೆದು 37 ಮೌಂಟೇನ್ ಕ್ರಾಸ್ ಮಾಡಿ ಒಂದು ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ರು, ಏನೇನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಡಾಕ್ಯುಮೆಂಟ್ರಿ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಬೆಂಗಳೂರು ಬಿಟ್ಟು ನಾವು ಹೊರಟಿರೋದೇ ಉತ್ತರ ಕಾಶಿಗೆ. ಇಲ್ಲಿನ ಅನುಭವ ನಾವು ಶೂಟ್ ಮಾಡಿದ್ಮೇಲೆ ನಮ್ಗೆ ಯಾವ ಲೆವೆಲ್ಗಿದೆ ಅಂತಂದ್ರೆ ಸೀರಿಯಸ್ಲಿ ನಾವು ಹೇಳೋದಕ್ಕಿಂತ ನೀವು ನೋಡಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ಟೀಸರ್ ರೆಡಿ ಇದೆ. ಫಿಲಮ್ ಇನ್ನೂ ರಿಲೀಸ್ ಆಗಿಲ್ಲ, ಟೀಸರ್ ರೆಡಿ ಇದೆ, ಅದ್ರಲ್ಲಿ ಹೋಗಿ ನೋಡ್ಬೋದು. ಇವ್ರನ್ನ ಶೂಟ್ ಮಾಡೋಕ್ಕೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಈ ಅನುಭವ ಲೈಫಲ್ಲಿ ನಾವು ಮರೆಯೋದಕ್ಕಾಗಲ್ಲ. ನಾನು ಹುಟ್ಟಕ್ಕಿಂತ ಮುಂಚೆನೆ ಇವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಶೂಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದೇ ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ಸೀರಿಯಸ್ಲಿ ಇವ್ರದ್ದು ಇಂಟರ್ವ್ಯೂ ಶೂಟ್ ಮಾಡ್ತಾ ನನಗೆ ದೊಡ್ಡ ಅನುಭವನೇ ಆಯ್ತು. ನಿಜವಾಗ್ಲೂ ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ಕೆಲವೊಂದೆಲ್ಲ ನಾವು ಹಿಂದೆ ಇಟ್ಟಿರೋ ಹೆಜ್ಜೆನ ಮುಂದೆ ಇಡ್ಲೇಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಇವ್ರ ಮಾತು ಕೇಳಿದ್ರೆ. ಈ ಟಾಟಾ ಅಡ್ವೆಂಚರ್ ಕ್ಯಾಂಪ್ ಅಲ್ಲಿ ಟ್ರೆಕ್ಕಿಂಗ್ ಹೋಗಕ್ ಮುಂಚೆ ಈ ತರ ಎಕ್ಸರ್ಸೈಸ್ ಎಲ್ಲ ಮಾಡಿಸಿ, ಸ್ವಲ್ಪ ಗೇಮ್ ಎಲ್ಲ ಆಡಿಸಿ, ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಅಡುಗೆ ಮಾಡ್ಕೊಳೋದಕ್ಕೆ ಬ್ಯಾಗು, ಪಾತ್ರೆ ಸಾಮಾನು ಅದೆಲ್ಲ ಕೊಟ್ಟು ಟ್ರೆಕ್ಕಿಂಗಿಗೆ ಹೋಗ್ತಾರೆ. ಈ ಅನುಭವ ಅಂತೂ ಅದ್ಭುತ. ಚಾಕ್ಲೇಟ್ಸು, ಬಿಸ್ಕೆಟ್ಸು ತಿಂದಿರೋ ಪ್ಲಾಸ್ಟಿಕ್ ಪೇಪರ್ ಎಲ್ಲ ಈ ಥರ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲೇ ಹಾಕಿ ಕುತ್ಕೊಳಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಈ ಕಾನ್ಸೆಪ್ಟ್ ಇಷ್ಟ ಆದರೆ ನೀವು ಯೂಸ್ ಮಾಡ್ಕೊಳ್ಳಿ. This is an absolutely amazing experience. If you've not done it, you must do it. See you later.
मैं यही रिक्वेस्ट करूँगी जो ऑन द स्पॉट जो जगह में आपने जो कुछ दिया है तो ही ಅಲ್ಲಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ಗೆ ಒಂದೊಂದು ಚಿಕ್ಕ ಚಿಕ್ಕ ವಿಲೇಜ್ ಇದೆ, ಒಂದು 10-15 ಮನೆಗಳಿದಾವೆ. ಬಟ್ ಇಲ್ಲಿ ಅಲ್ಲಲ್ಲೇ ಫಾರ್ಮಿಂಗ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಮೈಂಡ್ ಬ್ಲೋವಿಂಗ್ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಅರ್ಜುನ್ ಬನ್ನಿ, ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ ಎಕ್ಸ್ಪೀರಿಯನ್ಸ್? ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿ ಫಿಲಿಮ್ ನೋಡಿ. ನೀವು ನಮ್ಮ ಫಿಲಿಮ್ ನೋಡ್ರೆ ಅಟ್ಲೀಸ್ಟ್ ಒಂಚೂರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ 50% ಆದಂಗೆ. ಅದು ಹುಷಾರು. ಶಾರ್ಪ್ ಇದೆ ಅದು. ಓ ಕೇರ್ಫುಲ್ ಕೇರ್ಫುಲ್. ಅಬ್ಬಾ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಬಂದಿದ್ದೀವಿ ಇಲ್ಲಿ ಇಂಟರ್ವ್ಯೂಗೆ, ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹೌದು, ಚೆನ್ನಾಗಿರುತ್ತೆ, ಬ್ಲೂಬೆರಿ ಥರ ಫೀಲಿಂಗ್. ನೋಡಿ ಟೇಸ್ಟ್ ಮಾಡಿ ಅರ್ಜುನ್ ಅವರೇ. ಆಯ್ತು, ಚಾಕ್ಲೇಟ್ ಟೇಸ್ಟ್ ಹಂಗೆ ಇದೆ. ಶಾರ್ಪ್ ಇದೆ ಅದು. ಈ ಜಾಗಕ್ಕೆ ಹೋಗ್ತಾ ಇದ್ವಿ ಇಂಟರ್ವ್ಯೂ ಮಾಡೋಕ್ಕೆ. ಶಾರ್ಪ್ ಇದೆ, ಶಾರ್ಪ್ ಇದೆ, ಹುಷಾರಾಗಿ ಬನ್ನಿ. ಏನಾದ್ರು 3ನೇ ದಿನ ಅಲ್ವಾ ಇವತ್ತು? ಇವತ್ತೊಂದು ದಿನ ಮಾಡಿಕೊಂಡು ನಾಳೆ ಲಾಸ್ಟ್ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಬರ್ತೀವಿ. ಇದೆಲ್ಲ ಮಳೆಗಾಲದಲ್ಲಿ ಮಳೆ ಬಂದರೆ ಇದೆಲ್ಲ ನೀರು ತುಂಬ್ಕೊಂಬಿಡುತ್ತೆ. ಈಗ ನೀರಿಲ್ಲ, ಅಷ್ಟೇ ಕಮ್ಮಿ ಇದೆ. ಆ ಕಡೆ ಹರಿತಾ ಇದೆ, ಕಮ್ಮಿ ಇದೆ. ಏನೇನೋ ಚುಚ್ತಾ ಇದೆ. हाँ, इधर मिट्टी खड़े इसमें वर्क करके थोड़ा वो साइड अंदर से. अच्छा एक इवेंट होगा एक और। तो शुरू में तो मेरा ख्याल आया, सोच में आया। उसके बाद मैंने कोई 60 के आसपास के विमेन के से बात किया. उन्होंने कहा नहीं 5 महीने बहुत ज़्यादा हो गया, मैं नहीं. On a platter. And third is that I feel extremely good and my focus and purpose one of my major किया था. तो एक बार लगा था क्योंकि कई बार सतत मेंटल या क्या बोलेंगे मानसिक स्थिति स्वास्थ्य ठीक है तो हम किसी भी काम को. आई वेंट टिल हर सीट एंड इन मनाली. That time I came to know that Miss Bachendri Pal is also coming and she had already climbed. मान नहीं मिलने वाला. हम ये सोचेंगे कि हम बैठ गए हैं, हमको कोई आदत 2 स्टिक लेके ऐसे ही चला. मैंने सब मैडम लोग का साथ ही चला. बहुत ನಾವಿಲ್ಲಿ ಶೂಟ್ ಮಾಡ್ತಿರೋದೇ ಒಂದು ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಯಾವ ಥರ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಎಲ್ಲರೂ ಇದ್ದಾರೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಎಂಜಾಯ್ ಮಾಡಿ. ರೆಡಿ? कैमरा मत देखना, कैमरा मत देखना. Good, 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 good. Come, please come. Actually उधर देख लेना जो बेस्ट हो रखो, जो ओके तो जो बेस्ट है उसको रखिए. कुछ नहीं आ जाओ, कुछ नहीं आ जाओ बोलो. कैमरा मत देखो, कैमरा मत देखो, स्माइल नहीं है. धीरे 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 धीरे. ದೊಡ್ಡ ಕಲ್ಲು. ಓಕೆ.
ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಸುಸ್ತಾಗೋಗ್ಬಿಟ್ಟಿದ್ದೀವಿ. ಈಗ ಆಲ್ರೆಡಿ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಭಿ ಬೆಳಗ್ಗೆಯಿಂದ ನಡೆದಿರೋದು? 4.5 ಕಿಲೋಮೀಟರ್ ಆಗಿದೆ. 4.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಒಂದು ಸೈಡು ಆಲ್ಮೋಸ್ಟ್. ನೋಡೋಣ, ಚೆನ್ನಾಗಿ ಬಂದಿದೆ. ಒಂದಷ್ಟು ಇಂಟರ್ವ್ಯೂಸ್ಗಳೆಲ್ಲ ಮಾಡಿದ್ದೀವಿ. ಪಾಪ ನಮಗೆ ಸುಮಾರು ಒಂದು 4-5 ಕಿಲೋಮೀಟ್ರ್ ನಡಿಬೇಕು ಅಂದ್ರೆ ಸುಸ್ತಾಗ್ತಾಯಿದೆ ಈ ಬಿಸಿಲಲ್ಲಿ. ಅವರು 50 ವರ್ಷ ಪ್ಲಸ್ 6 ತಿಂಗಳು ನಡೆದು 6 ತಿಂಗಳು ನಡೆದಿದ್ದಾರೆ 5,000 ಕಿಲೋಮೀಟ್ರು. ಗ್ರೇಟ್ ಅವರು. 50 ವರ್ಷ ಪ್ಲಸ್ ಏಜ್ ಆಗಿರೋರೆ ಎಲ್ಲರೂ, ಅದರಲ್ಲೂ ಲೇಡೀಸು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗ್ರೇಟ್ಫುಲ್ ಅವರು ಅಷ್ಟೇ, ಇನ್ನೇನು ಹೇಳೋಕ್ಕಲ್ಲ. ಆ ಏಜಲ್ಲಿ ಆ ಸಾಧನೆ ಮಾಡಿದ್ದಾರೆ ಅಂತಂದರೆ ಗ್ರೇಟ್. ಇನ್ನು ನಾಳೆ ಒಂದಿನ ಆಲ್ಮೋಸ್ಟ್ ಇರ್ತೀವಿ ಇಲ್ಲಿ, ಆಮೇಲೆ ನಾಳಿದ್ದು ಹೊಡ್ತೀವಿ. ಈ ಜಾಗ ನೋಡಿ, ಟ್ರೆಕ್ಕಿಂಗ್ ಮಾಡೋದಕ್ಕೆ ಯಾವ ಥರ ಇದೆ ಅಂತ. ಕೆಳಗಡೆ ಇಡಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಇದಕ್ಕೆ. ಅದು ಹುಷಾರು, ಸ್ಲೋಲಿ. ಓ ಓ ಬೇಡ ಬನ್ನಿ, ಬೇಡ ಬನ್ನಿ. ಮಳೆ ಬರಂಗಿದೆ, ಮಳೆ ಬಂದು ಹತ್ತಕ್ಕಾಗಲ್ಲ, ಬನ್ನಿ. ಓ ಕಷ್ಟ ಇದೆ, ನಿಜವಾಗ್ಲೂ ಆಗಲ್ಲ. ಟ್ರೆಕ್ಕಿಂಗ್ ಶೂ ಇರಲೇಬೇಕು. ಸ್ಲಿಪ್ಪರ್ ಇದ್ರೆ ಮೋಸ್ಟ್ಲಿ ಜಾರುತ್ತೆ. ಜಾರಿದ್ರೆ ಕೈ ಕಾಲೆಲ್ಲ ಮುರ್ಕೊಂತೀವಿ, ಜಾರು ಬಿದ್ದರೆ ಆಗಲ್ಲ, ಸಾಧ್ಯನೇ ಇಲ್ಲ ಹೋಗೋದಕ್ಕೆ. ನೋಡಿ, ಟ್ರೆಕ್ಕಿಂಗ್ ಅಂತ ಬಂದ್ಬಿಟ್ಟು ನಾಟ್ ಎ ಜೋಕ್ ಅಲ್ವಾ, ಇಟ್ಸ್ ಅ ಸೀರಿಯಸ್ ಥಿಂಗ್. ತುಂಬ ಇಂಪಾರ್ಟೆಂಟು ಟ್ರೆಕ್ಕಿಂಗ್ ಅಂದಮೇಲೆ. ಸೇಫ್ಟಿ ತುಂಬ ಇಂಪಾರ್ಟೆಂಟು. ಕಾನ್ಫಿಡೆನ್ಸ್, ಮೇಯ್ನ್ ಕಾನ್ಫಿಡೆನ್ಸ್ ಇರಬೇಕು. ಸುಮ್ಮನೆ ಟೈಮ್ ಪಾಸ್ಗೆ ಎದಿಯೋದು, ಅದು ಹೋಗಿ ಆಡೋದು, ನೀರು ಸ್ವಿಮ್ಮಿಂಗ್ ಬಂದರೆ ಮಾತ್ರ ನೀರೇ ಇದನ್ನು ಎದಿಬೇಡಿ. ಈ ಬಂಡೆ ಎಲ್ಲನೂ ಆಲ್ಮೋಸ್ಟು ಮೇಲೆ ಬೆಟ್ಟದ ಮೇಲಿಂದ ಮಳೆ ಬಂದು ಬಿದ್ದು ಈ ಥರ ಎಲ್ಲ ಆಗಿದೆ. ಇನ್ನೇನು ಸ್ವಲ್ಪ ದಿನ, ಇನ್ನೊಂದು ತಿಂಗಳು, ಆಲ್ಮೋಸ್ಟ್ ಈ ಜೂನ್ ಎಂಡ್ ಆಗ್ಬಿಟ್ರೆ ಫುಲ್ ಮಳೆ ಬಂದರೆ ಫುಲ್ಲು ನೀರಿರುತ್ತೆ. ಇಲ್ಲಿವರೆಗೂ ನೀರು ಬರುತ್ತೆ ಈ ಜಾಗದಲ್ಲಿ. ನೋಡೋಕ್ಕೆ ಅದ್ಭುತವಾಗಿದೆ, ಸಖತ್ತಾಗಿದೆ ನಿಜವಾಗ್ಲೂ. ಆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ಮೋಸ್ಟ್ಲಿ ಕೇಳಿಸ್ತಾ ಇಲ್ಲ ಅಂದರೆ ಆ ಸೌಂಡು ರೆಕಾರ್ಡ್ ಮಾಡಿ ಹಾಕ್ತೀನಿ ಮತ್ತೆ. ಅದ್ಭುತ ನಿಜವಾಗ್ಲೂ. ಈ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ. ಆ್ಯಕ್ಚುಲಿ ಈ ಬಿದ್ರು ನೋಡಿ ನೀವು, ತೋರಿಸಿ ಅದನ್ನು ಕೆಳಗಡೆ. ಇದೆಲ್ಲ ನೋಡಿ ಸಣ್ಣ ಕಡ್ಡಿ ಥರ ಇದೆ. ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಈಗ ಆಲ್ರೆಡಿ ಅಲ್ಲಿ ಟೆಂಟು ತೋರಿಸ್ತೀನಿ ಕೆಲವೊಂದು ಕಡೆ. ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನೀಟಾಗಿ ಚಪ್ರ ಥರ ಹಾಕ್ಕೊಂಡಿದ್ದಾರೆ. ಆ ಚಪ್ರ ಮೇಲೆ ಮತ್ತೆ ಇನ್ನೊಂದಷ್ಟು ಹುಲ್ಲೆಲ್ಲ ಹಾಕಿದ್ದಾರೆ. ಸಖತ್ತಾಗಿರುತ್ತೆ ಇದು. ಒಣಗಿದ್ದು ಕಡ್ಡಿನ ಕಟ್ ಮಾಡಿಕೊಂಡು ಒಣಗಿಸಿ ಮತ್ತು ಅದರಲ್ಲಿ ಚಪ್ರ ಥರ ಮಾಡಿಕೊಂಡ್ರೆ ನೀಟಾಗಿ ಅಟ್ಟು ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಕುತ್ಕೊಳ್ಳೋದಕ್ಕೆ ತಂಪಾಗಿರುತ್ತೆ. ಅದು ಶಾಪ್ ಇಲ್ಲ ನಿಯರು, ನಮಗೆ ವಾಟರ್ ಬಾಟ್ಲೆಲ್ಲ ಸ್ವಲ್ಪ ಬೇಕಾಗಿತ್ತು. ಹಾಗಾಗಿ ಇವ್ರ ಹತ್ರ ಬೈಕ್ ಇಸ್ಕೊತಾ ಇದ್ದೀವಿ. ಕೇಳಿದ ತಕ್ಷಣ ತೊಗೊಂಡೋಗಿ ಅಂತ ಇದ್ದಾರೆ. ಯಾರು ಏನು ಎತ್ತ ಏನೂ ಗೊತ್ತಿಲ್ಲ ಪಾಪ. ಕೇಳಿದ ತಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಳ್ಳೆ ಮನಸ್ಸಿರ್ತಾರೆ ನೋಡಿ. ಪೆಟ್ರೋಲ್ ಇದೆಯಾ ಇಲ್ಲ ಚೆಕ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಗಾಡಿ ಲೇಕೆ ಆನಾ, ಲೇಕೆ ಯಾಕೆ ಜಾನ कर्नाटक का जाता लेके कर्नाटक को लेके जा ಓಕೆ. ನೋಡಿ ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಎತ್ಕೊಂಡೋಗಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಸಲಾಂ. ನೋಡೋಣ, ಹೋಗಿ ಬರೋಣ. ರೋಡು ತೋರಿಸ್ತೀವಿ ಹೆಂಗಿದೆ ಅಂತ. ಕಮನ್. ಬಟ್ ಅಯ್ಯೋ, ಬಟ್ ಕೇಳಿದ ತಕ್ಷಣ ಕೊಟ್ಟರು ನಿಜವಾಗ್ಲೂ ಖುಷಿ ಆಗ್ತಿದೆ. ಅರ್ಜುನ್ ಎಂತೆಂತ ನೀವು ಬೆಂಗಳೂರಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರ ಅರ್ಜುನ್? ಓ ಏನು ಹಿಂಗೆ ಸ್ಪೀಡಾಗಿ ಬಂದ ನೋಡಿ. ರೋಡೇ ಇಲ್ಲ, ಸಣ್ಣ ರೋಡಲ್ಲಿ ಈ ಥರ ಸ್ಪೀಡಾಗಿ ಹೋದ್ರೆ ನಮ್ಮಂಥ ಟೂ ವೀಲರ್ ನೋಡಿ ಹೆಂಗಿದೆ ಡೀಪು. ಆರನ್ನಿಲ್ಲ, ಆರನ್ ಹೊಡಿಯೋಣ ಅಂತಂದ್ರೆ ಅವಾಗ 6 ತಿಂಗಳಿಗೋ 3 ತಿಂಗಳಿಗೆ ಹೊಡಿತಾ ಇದೆ. ಬಟ್ ಇಲ್ಲೊಂದು ಬ್ರಿಡ್ಜ್ ಇದೆ, ಸೂಪರ್ ಆಗಿದೆ ಈ ಬ್ರಿಡ್ಜ್. ಬ್ರಿಡ್ಜ್ ನೋಡಿ
ಬ್ರಿಡ್ಜ್ ನೋಡಿ ಹೇಗಿದೆ, ಕ್ರೇಜಿ, ಅಲ್ವಾ ಅರ್ಜುನ್? ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಹೆವಿ ಆಗಿದೆ. ಮಳೆ ಬಂದ್ರೆ ಇದೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತಲ್ವಾ ಅರ್ಜುನ್? ಫುಲ್ ಇರುತ್ತೆ ನೀರು. ಒಟ್ಟು ಗಾಡಿ ಭಯ ಆಗ್ತಾ ಇದೆ. ನಮ್ಮ ಇದು ಗಾಡಿ ಸರಿ ಇಲ್ಲ, ಗೇರ್ ಬೀಳ್ತಾ ಇಲ್ಲ, ಅದು ಒಂದೇ ಪ್ರಾಬ್ಲಮ್ಮು. ಎಷ್ಟು ಸಖತ್ತಾಗಿದೆ ಅಂದ್ರೆ ನೋಡೋದಕ್ಕೆ. ನಿಜವಾಗ್ಲೂ ಕ್ಯಾಮ್ರಾದಲ್ಲಿ ಅಷ್ಟೊಂದು ತೋರ್ಸಕ್ ಆಗ್ತಿಲ್ಲ, ಅಂದ್ರೆ ತೋರ್ಸಕ್ ಆಗ್ತಿದೆ, ನಿಮ್ಗೆ ಅಷ್ಟೊಂದು ಕನ್ವೆ ಆಗ್ತಿರಲ್ಲ. ಇಲ್ಲಿ ಲೈವ್ ಆಗಿ ನೋಡೋದು ಎಷ್ಟು ಮಜಾ ಕೊಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು. ಎಷ್ಟು ದಿನ ಇರ್ತೀವಿ ಏನು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಜನ್ರೇಷನ್ ನೋಡ್ತಾ ಇದ್ರೆ ಇರಷ್ಟು ದಿನ ಖುಷಿ ಖುಷಿಯಾಗಿದ್ದು ಚೆನ್ನಾಗಿರ್ಬೇಕು ಎಲ್ಲರ ಜೊತೆ. ಏನಂತೀರ ಅರ್ಜುನ್? ಹೌದು, ಗಾಡಿ ಕೊಟ್ಟಿದ್ದಾರೆ, ನೋಡೋದು ಗೇರ್ ಬೀಳ್ತದ ಗಾಡಿಯಲ್ಲಿ. ಗಾಡಿ ಆಲ್ರೆಡಿ ಕಿತ್ಕೊಂಡ್ಬಂದ್ಬಿಡೋದು. ಆಮೇಲೆ ಇನ್ನೊಂದು ಅರ್ಜುನ್ ಆಲ್ಮೋಸ್ಟ್ ಬೈಕ್ ರೈಡ್ ಹೋಗ್ತಾ ಇರ್ತಾರೆ. ಇನ್ಮೇಲೆ ನಾವು ತೋರಿಸ್ತೀವಿ ಒಂದಷ್ಟು ಜಾಸ್ತಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಬೈಕ್ ರೈಡ್ ಎಲ್ಲ ಹೋಗ್ತಾ ಇರ್ತಾರೆ, ಆದರೂ ಅವ್ರಿಗೆ ಅಷ್ಟು ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಓಡಿಸೋದು ಬೇಡ, ನೀವೇ ಓಡಿಸಿ ಅಂತ ಅವ್ರ ಬೈಕ್ ಕೊಟ್ಟಿದ್ದೀನಿ ನನ್ನ ಗಾಡಿ. ಬಟ್ ಬೈಕು ಇದು ಈ ಕಡೆ ಎಲ್ಲ ಬಂದಾಗ ನಿಮ್ಗೆ ಓಡ್ಸಕ್ಕೆ ಬಂದರೆ, ಪರ್ಫೆಕ್ಟಾಗಿ ಓಡ್ಸಕ್ಕೆ ಬಂದರೆ ಮಾತ್ರ ಓಡಿಸ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಕರೆಕ್ಟಾಗಿ ಹೋಗ್ತಿರ್ತೀವಿ, ಆಪೋಸಿಟ್ ಬರೋರು ಕರೆಕ್ಟಾಗಿರಲ್ಲ, ಅದು ಪ್ರಾಬ್ಲಮ್. ಯಾವುದೇ ರಿಜಿಸ್ಟ್ರೇಷನ್ ಇರದೆ ಗಾಡಿ ಪಕ್ಕ ಓಡ್ಸೋಕ್ಕೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಓಡಿಸ್ಕೊಂಡು ಹೋಗಿ. ಇದೆಲ್ಲ ತಗೊಂಡು ಹೋಗ್ಬೇಡಿ ರಿಜಿಸ್ಟ್ರೇಷನ್ಗೆ. ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ತಗೊಂಡು ಹೋಗಿ. ಎಕ್ಸ್ಪೀರಿಯನ್ಸ್ ರೈಡರ್ಸ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಅದಕ್ಕೆ ಗೊತ್ತಿರೋದು ರೋಡು ಹೆಂಗಿದೆ ಅಂತ. ನೋಡಿ ಈ ಜಾಗದಲ್ಲಿ ಮೇಲ್ಗಡೆಯಿಂದ ಮಳೆ ಬೀಳೋ ಟೈಮಲ್ಲಿ ಕಲ್ಲೆಲ್ಲ ಬಿದ್ದರೆ ಎಲ್ಲಿ ಬೀಳುತ್ತೆ? ಇಲ್ಲೇ ಬೀಳುತ್ತೆ. ಈ ರೋಡ್ ನೋಡಿ ಇಷ್ಟೇ ಎಷ್ಟಿದೆ. ಈ ಕಡೆ ರೈಟ್ ಸೈಡ್ ನೋಡಿ. ಸಾರಿ, ನಾವು ಹೆಲ್ಮೆಟ್ ಹಾಕಿಲ್ಲ, ನಮ್ಗೆ ಹೆಲ್ಮೆಟ್ ಸಿಕ್ತಿಲ್ಲ, ಅದನ್ನು ಹೆಲ್ಮೆಟ್ ಹಾಕ್ತಾ ಇದ್ದೀವಿ. ಹಾಂ, ದಯವಿಟ್ಟು ಸಾರಿ, ನಾವು ಹೆಲ್ಮೆಟ್ ಹಾಕಿಲ್ಲ. ವಿತೌಟ್ ಹೆಲ್ಮೆಟು ಗಾಡಿ ಓಡಿಸ್ಬಿಡಿ ದಯವಿಟ್ಟು, ರಿಕ್ವೆಸ್ಟು. ನಾವು ತಪ್ಪು ಅಂತ ಒಪ್ಕೊತಾ ಇದ್ದೀವಿ, ಬಟ್ ನಮ್ಗೆ ಇಲ್ಲಿ ಅವೈಲೇಬಿಲಿಟಿ ಸಿಗಲಿಲ್ಲ, ಹಂಗಾಗಿ ಸ್ವಲ್ಪ ದೂರ ಅಂತ ಹೋಗಿದ್ದೀವಿ ಅಷ್ಟೇ. ನೋಡಿ ಡ್ರಾಪ್ ನೋಡಿ, ಡ್ರಾಪ್ ನೋಡಿ ಹೇಗಿದೆ. ಬಟ್ ಇಲ್ಲಿ ಮನೆಗಳು ಸಖತ್ತಾಗಿದೆ, ಎಲ್ಲ ಕಲರ್ಫುಲ್ ಆಗಿರುತ್ತೆ. ಅಲ್ಲಲ್ಲ ಸಣ್ಣ ಸಣ್ಣದಾಗಿ ಒಂದು 10 ಮನೆ ಇರುತ್ತೆ, ಆದ್ರೂ ಸಖತ್ ಕಲರ್ಫುಲ್ ಆಗಿರುತ್ತೆ. ಅದು 10 ನಿಮಿಷ ಅಂಗಡಿ ಕಾಣಿಸ್ತಾನೆ ಇಲ್ಲ. 10 ನಿಮಿಷದ ದೂರದಲ್ಲಿದೆ ಅಂತ ಹೇಳಿದ್ರು ಅಂಗಡಿ, ಬಟ್ ಅಂಗಡಿ ಸಿಗ್ತಾನೆ ಇಲ್ಲ. ನೋಡಿ ಈ ಥರ ದೊಡ್ಡ ಗಾಡಿ ಬಂದರೆ ಸೈಡ್ಗೆ ಹಾಕೊಬೇಕು. ಈ ಗಾಡಿ ಆಫ್ ಆಗ್ತಾ ಇದೆ ನೋಡಿ ಅಲ್ಲಿ ಮನೆ. ವಾವ್, ಅದು ನೋಡಿ ಹೆಂಗಿದೆ ಅಲ್ಲ, ಗಾಡಿ ಆಗ್ತಾ ಇಲ್ಲ ಓಡಿಸೋದಕ್ಕೆ. ಅದು ರೋಡ್ ಸರಿ ಇಲ್ಲ, ಅದು ಬೀಳ್ತಾ ಇದೆ. ಅದು ಗಾಡಿ ಸ್ಟಕ್ಸ್ ನೋಡಿದ್ದು ಹೆಂಗಿದೆ. ಬೆಚ್ಚು ಹೋಗ್ದಿದೆ ನೋಡಿ. ಓಕೆ ಅರ್ಜುನ್, ಫೆಬ್ರವರಿ ಟು ಜೂನ್ ಬರಬೇಕು ಸಮ್ಮರ್ಗೆ. ಅದರಲ್ಲಿ ಜೂನ್ ಟು ಫೆಬ್ರವರಿ ಏನಾಗುತ್ತೆ, ಹೆವಿ ರೈನ್ಸ್ ಇರುತ್ತೆ. ಸೊ ರೋಡೆಲ್ಲ ನೀರು ತುಂಬಿರುತ್ತೆ. ಮೇನ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಬಟ್ ಸ್ನೋ ಟೈಮಲ್ಲಿ ಬಂದರೆ ಸ್ನೋ ಬರ್ಬೋದು, ಬಟ್ ಇಲ್ಲಿ ಸ್ನೋ ಕಮ್ಮಿ ಬೀಳೋದು. ಆದರೆ ಬೀಳ್ಬೋದು. ಬೀಳ್ಬೇಕಂದ್ರೆ ನೀವು ಕೇದಾರ್ನಾಥ್, ಗಂಗೋತ್ರಿ ಆ ಥರ ಹೋದರೆ ನಿಮ್ಗೆ ಚೆನ್ನಾಗಿರುತ್ತೆ. ಸ್ಮಾಲ್ ವಿಲೇಜ್ ಸಿಕ್ತೀಗ. इधर आसपास दुकान है कुछ? ಬರ್ತಾನೆ ಇದ್ದೀವಿ. ಅಂಗಡಿ ಇಲ್ಲೇ ಇದೆ. ಯಾರನ್ನು ಕೇಳಿದ್ರು ಇಲ್ಲೇ ಹಾಗೆ ಅಂತ ಇದ್ದಾರೆ, ಬಟ್ ಅಂಗಡಿನೇ ಸಿಗ್ಲಿಲ್ಲ. आगे कितना दूर है? 1 किलोमीटर. ಫೈನಲಿ ಅಂಗಡಿ ಸಿಕ್ತು. ಅರ್ಜುನ್ ಒಂದಷ್ಟು ಏನೋ ತಗೊತಾ ಇದ್ದಾರೆ. ಏನೇನೋ ಒಂದಷ್ಟು ಎಲ್ಲ ತಗೊಂಡು ಇಲ್ಲಿಂದ ಹೊಡ್ತೀವಿ, ಮತ್ತೆ ಸಿಗೋಣ. ಚಳಿ ಶುರು ಆಯ್ತು, ಮಳೆ ಬರಂಗಿದೆ. ಚಾಕ್ಲೇಟ್ ಬೇಕಾ? ನೋಡಿ ಆಲ್ರೆಡಿ 7:15 ಆಗಿದೆ ಟೈಮ್. ಈಗ ಇಲ್ಲಿ ಚಿಕ್ಕ ಮಕ್ಕಳು ಇನ್ನೂರು ತೋಟದಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಮಾಡ್ತಾ ಇದ್ದೀರಾ?
ಏನ್ ಮಾಡ್ತಾ ಇದ್ದೀರಾ? समझ नहीं है। क्या करता इधर इतने टाइम में? ऑलरेडी टाइम हो गया ना. मैं तो खुद हूँ। हाँ खुद हूँ। ಒಬ್ಬ ಏನು ಕೆಲಸ ಮಾಡ್ತಿದ್ದಾರೆ ನಮ್ಮ ಕಡೆ. ಇಷ್ಟೊತ್ತಿಗೆ ಆಲ್ರೆಡಿ ಸುಸ್ತಾಗೋಗಿರ್ತಾರೆ ನೋಡಿ. ಅಲ್ಲಿ ಮಾಡಿದ್ದು ಸಾಲದಂತ ಇಲ್ಲಿ ಇವನು ಏನೋ ಒಗಿತಾ ಇದ್ದಾನೆ ನೋಡಿ. ಈ ಥರ ವಿಡಿಯೋಗಳು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ನಿಜವಾಗ್ಲೂ ನೀವು ನಮಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಅಂತ ವಯಸ್ಸು ಬೇಡ ಬೇಡ ಬೈಕ್ ಕೊಟ್ಬಿಟ್ಟು